ಗದಗದಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಲಕ್ಕುಂಡಿಯಲ್ಲಿ ನಿರಂತರವಾಗಿ ಉತ್ಖನನ ಕಾರ್ಯಾಚರಣೆ ನಡೀತಾ ಇದ್ದು ಅನೇಕ ವರ್ಷಗಳ ಹಿಂದಿನ ಪ್ರಾಚೀನ ಕಾಲದ ಒಂದಷ್ಟು ವಸ್ತುಗಳು ಪತ್ತೆ ಆಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಆತಂಕದ ಕಾರ್ಮೋಡ ಆವರಿಸಿದೆ. ಲಕ್ಕುಂಡಿ ಉತ್ಖನನದಲ್ಲಿ ಬಗದಷ್ಟು ಕೂಡ ಈಗ ಅದರ ಬೆನ್ನಲ್ಲೇ ಆತಂಕದ ಕಾರ್ಮೋಡ ಆವರಿಸಿಕೊಂಡಿದೆ. ಕುಂಬಾರೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಹಲವು ಕುಟುಂಬಗಳು ವಾಸ ಮಾಡ್ತಾ ಇದೆ. ಈ ಉತ್ಖನನದಿಂದಾಗಿ ಇಲ್ಲಿರುವಂಥ ನಿವಾಸಿಗಳಿಗೆ ಮನೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಒಂದು ವೇಳೆ ಕುಮಾರೇಶ್ವರ ದೇಗುಲ ಬಳಿ ಉತ್ಖನನ ಆದರೆ ಏನು ಮಾಡಬೇಕು? ಜನ ಕೇಳ್ತಿದ್ದಾರೆ, ಸೂಕ್ತ ನಿವೇಶನದ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಿದ್ದಾರೆ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ವಾಸ ಮಾಡಕತ್ತ? ನಾವು ನೋಡ್ರಿ 4-5ನೇ ತಲೆಮಾರಿ ನಾವು ಇದ್ದಿದ್ರಿ ನಮಗೆ ಸೂಕ್ತವಾದ ಪರಿಹಾರ ಕೊಟ್ರೆ ನಾವು ಇದನ್ನು ಬಿಟ್ಟು ಕೊಡಕ್ಕೆ ರೆಡಿ ಇದೀವಿ ರೀ. ಏನಿತ್ರಿ ಇಲ್ಲಿ ಮೊದಲಾಗ ನೋಡ್ರಿ ಅಜ್ಜಾರು ಪೂಜೆ ಮಾಡ್ಕೊಳ ದೇವಸ್ಥಾನ ಅಂತ ಹೇಳ್ತಿದ್ದಾರೆ. ಈಗ ನಾವು ಹಂಗೆ ತಿಳ್ಕೊಂಡಿದ್ದೀವಿ ರೀ. ಈಗ ಇತಿಹಾಸಗಾರ ಬಂದರೆ ಇದು ಈಶ್ವರ ದೇವಾಲಯ, ಇದು ಗುಡಿ ನಿರ್ಮಾಣ, ಅದ್ರಾಗ ನೀವು ಮನೆ ಕೊಟ್ಕೊಂಡು ವಾಸ ಮಾಡಿರಿ, ಇದು ಈಶ್ವರ ದೇವಾಲಯ ಇದು ಅಂತ ಅವ್ರು ಹೇಳ್ತಾರೆ ರೀ. ಎಷ್ಟು ತಲೆಮಾರು ಮಠ ಇಲ್ಲಿ ಇದ್ರಿ ನೀವು? ನಾವು 5ನೇ ತಲೀರಿ. ಈಗ ನಮ್ಮ ಅಜ್ಜಾರ ಮುತ್ತಜ್ಜಾರು ಏಕ ಅದಾರ. ಅವ್ರಿಗಿಂತ ಮೊದ್ಲಾಗ ಎಷ್ಟು ತಲೆಮಾರು ಅದಾರ ನಮಗೆ ಗೊತ್ತಿಲ್ರಿ, ನಮ್ಗೆ ಇಷ್ಟ ಗೊತ್ತ್ರಿ. ಯಾವ ಇತಿಹಾಸದ್ದು ಯಾವ ಕಾಲದ್ದು ಅಂತ ಏನಾರ ಗೊತ್ತಿದೆ? ಇಲ್ರಿ, ಈಗ ಇಲ್ಲೇನಂದ್ರೆ ನಮ್ಮ ಲಕ್ಕುಂಡ್ಯ ಪುರಾತನ ಕಾಲದ ದೇವಸ್ಥಾನ ಅಂತಂದು ಹೇಳ್ತಾರೆ. ಅದ್ರ ಮ್ಯಾಗ ನಾವು ತಿಳ್ಕೊಂಡು ಹೊಂಟಿವ್ರಿ. ಈಗ ಇದನ್ನ ಬಿಟ್ಟು ಕೊಡಕ್ಕೆ ರೆಡಿ ಅದ್ರಿ? ನಾವು ರೆಡಿ ಅದೀವ್ರಿ. ಏನು ಬೇಡಿಕೆ ಬೇಡಿಕೆ ಏನ್ರಿ, ನಮ್ಗೆ ಸೂಕ್ತವಾದ ಪರಿಹಾರ ಬೇಕ್ರಿ, ಅಷ್ಟೇ ರೀ, ಮತ್ತೇನು ಇಲ್ರಿ. ನಾವು ಮನೆ ಕಟ್ಟಿ ಕೊಡ್ಬೇಕು. ಯಾವ ರೀತಿ ಬೇಡಿಕೆ? ಇಂಥ ರೀತಿ ಬೇಡಿಕೆ ಅಂತ ಏನಿಲ್ರಿ ನಮ್ಗೆ. ಏನ್ರಿ ಆಶಾಕ್ ಮಿತಿನೇ ಇಲ್ಲ ಅದಕ್ಕೆ ಏನಂದ್ರೆ ನಮಗೊಂದು. ಗದಗದಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಲಕ್ಕುಂಡಿಯಲ್ಲಿ ನಿರಂತರವಾಗಿ ಉತ್ಖನನ ಕಾರ್ಯಾಚರಣೆ ನಡೀತಾ ಇದ್ದು ಅನೇಕ ವರ್ಷಗಳ ಹಿಂದಿನ ಪ್ರಾಚೀನ ಕಾಲದ ಒಂದಷ್ಟು ವಸ್ತುಗಳು ಪತ್ತೆ ಆಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಆತಂಕದ ಕಾರ್ಮೋಡ ಆವರಿಸಿದೆ. ಲಕ್ಕುಂಡಿ ಉತ್ಖನನದಲ್ಲಿ ಬಗದಷ್ಟು ಕೂಡ ಈಗ ಅದರ ಬೆನ್ನಲ್ಲೇ ಆತಂಕದ ಕಾರ್ಮೋಡ ಆವರಿಸಿಕೊಂಡಿದೆ. ಕುಂಬಾರೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಹಲವು ಕುಟುಂಬಗಳು ವಾಸ ಮಾಡ್ತಾ ಇದೆ. ಈ ಉತ್ಖನನದಿಂದಾಗಿ ಇಲ್ಲಿರುವಂಥ ನಿವಾಸಿಗಳಿಗೆ ಮನೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಒಂದು ವೇಳೆ ಕುಮಾರೇಶ್ವರ ದೇಗುಲ ಬಳಿ ಉತ್ಖನನ ಆದರೆ ಏನು ಮಾಡಬೇಕು? ಜನ ಕೇಳ್ತಿದ್ದಾರೆ, ಸೂಕ್ತ ನಿವೇಶನದ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಿದ್ದಾರೆ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ವಾಸ ಮಾಡಕತ್ತ? ನಾವು ನೋಡ್ರಿ 4-5ನೇ ತಲೆಮಾರಿ ನಾವು ಇದ್ದಿದ್ರಿ ನಮ್ಗೆ ಸೂಕ್ತವಾದ ಪರಿಹಾರ ಕೊಟ್ರೆ ನಾವು ಇದನ್ನು ಬಿಟ್ಟು ಕೊಡಕ್ಕೆ ರೆಡಿ ಇದೀವ್ರಿ. ಏನಿತ್ರಿ ಇಲ್ಲಿ ಮೊದಲಾಗ ನೋಡ್ರಿ ಅಜ್ಜಾರು ಪೂಜೆ ಮಾಡ್ಕೊಳ ದೇವಸ್ಥಾನ ಅಂತ ಹೇಳ್ತಿದ್ದಾರೆ. ಈಗ ನಾವು ಹಂಗೆ ತಿಳ್ಕೊಂಡಿದ್ದೀವಿ. ಈಗ ಇತಿಹಾಸಗಾರ ಬಂದರೆ ಇದು ಈಶ್ವರ ದೇವಾಲಯ, ಇದು ಗುಡಿ ನಿರ್ಮಾಣ, ಅದ್ರಾಗ ನೀವು ಮನೆ ಕೊಟ್ಕೊಂಡು ವಾಸ ಮಾಡಿರಿ, ಇದು ಈಶ್ವರ ದೇವಾಲಯ ಇದು ಅಂತ ಅವ್ರು ಹೇಳ್ತಾರೆ. ಎಷ್ಟು ತಲೆಮಾರು ಮಠ ಇಲ್ಲಿ ಇದ್ರಿ ನೀವು? ನಾವು 5ನೇ ತಲೀರಿ. ಈಗ ನಮ್ಮ ಅಜ್ಜಾರ ಮುತ್ತಜ್ಜಾರು ಏಕ ಅದಾರ. ಅವ್ರಿಗಿಂತ ಮೊದ್ಲಾಗ ಎಷ್ಟು ತಲೆಮಾರು ಅದಾರ ನಮಗೆ ಗೊತ್ತಿಲ್ರಿ, ನಮ್ಗೆ ಇಷ್ಟ ಗೊತ್ತ್ರಿ. ಯಾವ ಇತಿಹಾಸದ್ದು ಯಾವ ಕಾಲದ್ದು ಅಂತ ಏನಾರ ಗೊತ್ತಿದೆ? ಇಲ್ರಿ, ಈಗ ಇಲ್ಲೇನಂದ್ರೆ ನಮ್ಮ ಲಕ್ಕುಂಡ್ಯ ಪುರಾತನ ಕಾಲದ ದೇವಸ್ಥಾನ ಅಂತಂದು ಹೇಳ್ತಾರೆ. ಅದ್ರ ಮ್ಯಾಗ ನಾವು ತಿಳ್ಕೊಂಡು ಹೊಂಟಿವ್ರಿ. ಈಗ ಇದನ್ನ ಬಿಟ್ಟು ಕೊಡಕ್ಕೆ ರೆಡಿ ಅದ್ರಿ? ನಾವು ರೆಡಿ ಅದೀವ್ರಿ. ಏನು ಬೇಡಿಕೆ? ಬೇಡಿಕೆ ಏನ್ರಿ, ನಮ್ಗೆ ಸೂಕ್ತವಾದ ಪರಿಹಾರ ಬೇಕ್ರಿ, ಅಷ್ಟೇ ರೀ, ಮತ್ತೇನು ಇಲ್ರಿ. ನಾವು ಮನೆ ಕಟ್ಟಿ ಕೊಡ್ಬೇಕು. ಯಾವ ರೀತಿ ಬೇಡಿಕೆ? ಇಂಥ ರೀತಿ ಬೇಡಿಕೆ ಅಂತ ಏನಿಲ್ರಿ ನಮ್ಗೆ. ಏನ್ರಿ ಆಶಾಕ್ ಮಿತಿನೇ ಇಲ್ಲ ಅದಕ್ಕೆ ಏನಂದ್ರೆ ನಮಗೊಂದು. ಗದಗದಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಲಕ್ಕುಂಡಿಯಲ್ಲಿ ನಿರಂತರವಾಗಿ ಉತ್ಖನನ ಕಾರ್ಯಾಚರಣೆ ನಡೀತಾ ಇದ್ದು ಅನೇಕ ವರ್ಷಗಳ ಹಿಂದಿನ ಪ್ರಾಚೀನ ಕಾಲದ ಒಂದಷ್ಟು ವಸ್ತುಗಳು ಪತ್ತೆ ಆಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಆತಂಕದ ಕಾರ್ಮೋಡ ಆವರಿಸಿದೆ. ಲಕ್ಕುಂಡಿ ಉತ್ಖನನದಲ್ಲಿ ಬಗದಷ್ಟು ಕೂಡ ಈಗ ಅದರ ಬೆನ್ನಲ್ಲೇ ಆತಂಕದ ಕಾರ್ಮೋಡ ಆವರಿಸಿಕೊಂಡಿದೆ. ಕುಂಬಾರೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಹಲವು ಕುಟುಂಬಗಳು ವಾಸ ಮಾಡ್ತಾ ಇದೆ. ಈ ಉತ್ಖನನದಿಂದಾಗಿ ಇಲ್ಲಿರುವಂಥ ನಿವಾಸಿಗಳಿಗೆ ಮನೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಒಂದು ವೇಳೆ ಕುಮಾರೇಶ್ವರ ದೇಗುಲ ಬಳಿ ಉತ್ಖನನ ಆದರೆ ಏನು ಮಾಡಬೇಕು? ಜನ ಕೇಳ್ತಿದ್ದಾರೆ, ಸೂಕ್ತ ನಿವೇಶನದ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಿದ್ದಾರೆ.
ಎಷ್ಟು ವರ್ಷ ಆತ್ ನೀವು ಇಲ್ಲಿ ವಾಸ ಮಾಡಕತ್ತ? ನಾವು ನೋಡ್ರಿ 4-5ನೇ ತಲೆಮಾರಿ ನಾವು ಇದ್ದಿದ್ರಿ. ಈಗ ಇದ್ದಿದ್ರಿ ನಮ್ಗೆ ಸೂಕ್ತವಾದ ಪರಿಹಾರ ಕೊಟ್ರೆ ನಾವು ಇದನ್ನು ಬಿಟ್ಟು ಕೊಡಕ್ಕೆ ರೆಡಿ ಇದೀವ್ರಿ. ಏನಿತ್ರಿ ಇಲ್ಲಿ ಮೊದಲು? ಇಲ್ಲಿ ಮೊದಲಾಗ ನೋಡ್ರಿ ಅಜ್ಜಾರು ಪೂಜೆ ಮಾಡ್ಕೊಳ ದೇವಸ್ಥಾನ ಅಂತ ಹೇಳ್ತಿದ್ರಿ. ಈಗ ನಾವು ಹಂಗೆ ತಿಳ್ಕೊಂಡಿದ್ದೀವ್ರಿ. ಈಗ ಇತಿಹಾಸಗಾರ ಬಂದ್ರಿ ಇದು ಈಶ್ವರ ದೇವಾಲಯ, ಇದು ಗುಡಿ, ಇದು ಗುಡಿ ನಿರ್ಮಾಣ, ಅದ್ರಾಗ ನೀವು ಮನೆ ಕೊಟ್ಕೊಂಡು ವಾಸ ಮಾಡಿರಿ, ಇದು ಈಶ್ವರ ದೇವಾಲಯ ಇದು ಅಂತ ಅವ್ರು ಹೇಳ್ತಾರ್ರಿ. ಎಷ್ಟು ತಲೆಮಾರು ಮಠ ಇಲ್ಲಿ ಇದ್ರಿ ನೀವು? ನಾವು 5ನೇ ತಲೀರಿ. ಈಗ ನಮ್ಮ ಅಜ್ಜಾರ ಮುತ್ತಜ್ಜಾರು ಏಕ ಅದಾರ್ರಿ. ಅವ್ರಿಗಿಂತ ಮೊದ್ಲಾಗ ಎಷ್ಟು ತಲೆಮಾರು ಅದಾರ ನಮಗೆ ಗೊತ್ತಿಲ್ರಿ, ನಮ್ಗೆ ಇಷ್ಟ ಗೊತ್ತ್ರಿ. ಈ ಯಾವ ಇತಿಹಾಸದ್ದು ಯಾವ ಕಾಲದ್ದು ಅಂತ ಏನಾರ ಗೊತ್ತಿದೆ? ಇಲ್ರಿ, ಈಗ ಇಲ್ಲೇನಂದ್ರೆ ನಮ್ಮ ಲಕ್ಕುಂಡ್ಯ ಪುರಾತನ ಕಾಲದ ದೇವಸ್ಥಾನ ಅಂತಂದು ಹೇಳ್ತಾರ್ರಿ. ಅದ್ರ ಮ್ಯಾಗ ನಾವು ತಿಳ್ಕೊಂಡು ಹೊಂಟಿವ್ರಿ. ಈಗ ಇದನ್ನ ಬಿಟ್ಟು ಕೊಡಕ್ಕೆ ರೆಡಿ ಅದ್ರಿ ನಾವು ರೆಡಿ ಅದೀವ್ರಿ. ಏನು ಬೇಡಿಕೆ ಏನು ನಿಮ್ದು? ಬೇಡಿಕೆ ಏನ್ರಿ, ನಮ್ಗೆ ಸೂಕ್ತವಾದ ಪರಿಹಾರ ಬೇಕ್ರಿ, ಅಷ್ಟೇ ರೀ, ಮತ್ತೇನೂ ಇಲ್ರಿ. ನಾವು ಅಂದ್ರೆ ಮನೆ ಕಟ್ಟಿ ಕೊಡ್ಬೇಕು. ಯಾವ ರೀತಿ ಬೇಡಿಕೆ? ಯಾವ ಇಂಥ ರೀತಿ ಬೇಡಿಕೆ ಅಂತ ಏನಿಲ್ರಿ ನಮ್ಗೆ. ಏನ್ರಿ ಆಶಾಕ್ ಮಿತಿನೇ ಇಲ್ಲ ಅದಕ್ಕೆ ಏನಂದ್ರೆ ನಮಗೊಂದು ಗದಗದಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಲಕ್ಕುಂಡಿಯಲ್ಲಿ ನಿರಂತರವಾಗಿ ಉತ್ಖನನ ಕಾರ್ಯಾಚರಣೆ ನಡೀತಾ ಇದ್ದು ಅನೇಕ ವರ್ಷಗಳ ಹಿಂದಿನ ಪ್ರಾಚೀನ ಕಾಲದ ಒಂದಷ್ಟು ವಸ್ತುಗಳು ಪತ್ತೆ ಆಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಆತಂಕದ ಕಾರ್ಮೋಡ ಆವರಿಸಿದೆ. ಲಕ್ಕುಂಡಿ ಉತ್ಖನನದಲ್ಲಿ ಬಗದಷ್ಟು ಕೂಡ ಈಗ ಅದರ ಬೆನ್ನಲ್ಲೇ ಆತಂಕದ ಕಾರ್ಮೋಡ ಆವರಿಸಿಕೊಂಡಿದೆ. ಕುಂಬಾರೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಹಲವು ಕುಟುಂಬಗಳು ವಾಸ ಮಾಡ್ತಾ ಇದೆ. ಈ ಉತ್ಖನನದಿಂದಾಗಿ ಇಲ್ಲಿರುವಂಥ ನಿವಾಸಿಗಳಿಗೆ ಮನೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಒಂದು ವೇಳೆ ಕುಮಾರೇಶ್ವರ ದೇಗುಲ ಬಳಿ ಉತ್ಖನನ ಆದರೆ ಏನು ಮಾಡಬೇಕು? ಜನ ಕೇಳ್ತಿದ್ದಾರೆ, ಸೂಕ್ತ ನಿವೇಶನದ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಿದ್ದಾರೆ. ಎಷ್ಟು ವರ್ಷ ಆತ್ ನೀವು ಇಲ್ಲಿ ವಾಸ ಮಾಡಕತ್ತ? ನಾವು ನೋಡ್ರಿ 4-5ನೇ ತಲೆಮಾರಿ ನಾವು ಇದ್ದಿದ್ರಿ. ಈಗ ಇದ್ದಿದ್ರಿ ನಮ್ಗೆ ಸೂಕ್ತವಾದ ಪರಿಹಾರ ಕೊಟ್ರೆ ನಾವು ಇದನ್ನು ಬಿಟ್ಟು ಕೊಡಕ್ಕೆ ರೆಡಿ ಇದೀವ್ರಿ. ಏನಿತ್ರಿ ಇಲ್ಲಿ ಮೊದಲು? ಇಲ್ಲಿ ಮೊದಲಾಗ ನೋಡ್ರಿ ಅಜ್ಜಾರು ಪೂಜೆ ಮಾಡ್ಕೊಳ ದೇವಸ್ಥಾನ ಅಂತ ಹೇಳ್ತಿದ್ರಿ. ಈಗ ನಾವು ಹಂಗೆ ತಿಳ್ಕೊಂಡಿದ್ದೀವ್ರಿ. ಈಗ ಇತಿಹಾಸಗಾರ ಬಂದ್ರಿ ಇದು ಈಶ್ವರ ದೇವಾಲಯ, ಇದು ಗುಡಿ, ಇದು ಗುಡಿ ನಿರ್ಮಾಣ, ಅದ್ರಾಗ ನೀವು ಮನೆ ಕೊಟ್ಕೊಂಡು ವಾಸ ಮಾಡಿರಿ, ಇದು ಈಶ್ವರ ದೇವಾಲಯ ಇದು ಅಂತ ಅವ್ರು ಹೇಳ್ತಾರ್ರಿ. ಎಷ್ಟು ತಲೆಮಾರು ಮಠ ಇಲ್ಲಿ ಇದ್ರಿ ನೀವು? ನಾವು 5ನೇ ತಲೀರಿ. ಈಗ ನಮ್ಮ ಅಜ್ಜಾರ ಮುತ್ತಜ್ಜಾರು ಏಕ ಅದಾರ್ರಿ. ಅವ್ರಿಗಿಂತ ಮೊದ್ಲಾಗ ಎಷ್ಟು ತಲೆಮಾರು ಅದಾರ ನಮಗೆ ಗೊತ್ತಿಲ್ರಿ, ನಮ್ಗೆ ಇಷ್ಟ ಗೊತ್ತ್ರಿ. ಈ ಯಾವ ಇತಿಹಾಸದ್ದು ಯಾವ ಕಾಲದ್ದು ಅಂತ ಏನಾರ ಗೊತ್ತಿದೆ? ಇಲ್ರಿ, ಈಗ ಇಲ್ಲೇನಂದ್ರೆ ನಮ್ಮ ಲಕ್ಕುಂಡ್ಯ ಪುರಾತನ ಕಾಲದ ದೇವಸ್ಥಾನ ಅಂತಂದು ಹೇಳ್ತಾರ್ರಿ. ಅದ್ರ ಮ್ಯಾಗ ನಾವು ತಿಳ್ಕೊಂಡು ಹೊಂಟಿವ್ರಿ. ಈಗ ಇದನ್ನ ಬಿಟ್ಟು ಕೊಡಕ್ಕೆ ರೆಡಿ ಅದ್ರಿ ನಾವು ರೆಡಿ ಅದೀವ್ರಿ. ಏನು ಬೇಡಿಕೆ ಏನು ನಿಮ್ದು? ಬೇಡಿಕೆ ಏನ್ರಿ, ನಮ್ಗೆ ಸೂಕ್ತವಾದ ಪರಿಹಾರ ಬೇಕ್ರಿ, ಅಷ್ಟೇ ರೀ, ಮತ್ತೇನೂ ಇಲ್ರಿ. ನಾವು ಅಂದ್ರೆ ಮನೆ ಕಟ್ಟಿ ಕೊಡ್ಬೇಕು. ಯಾವ ರೀತಿ ಬೇಡಿಕೆ? ಯಾವ ಇಂಥ ರೀತಿ ಬೇಡಿಕೆ ಅಂತ ಏನಿಲ್ರಿ ನಮ್ಗೆ. ಏನ್ರಿ ಆಶಾಕ್ ಮಿತಿನೇ ಇಲ್ಲ ಅದಕ್ಕೆ ಏನಂದ್ರೆ ನಮಗೊಂದು